ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ ನೋಡಿರಿ. ಬೆಳಗ್ಗೆನೇ 5:30ಗೆ ಇದು ಇವಾಗ 6 ಗಂಟೆ ಆಗ್ತಾ ಬರ್ತಾ ಇದೆ ನೋಡಿರಿ. ಪರಿಸರ ಅಂತಂದರೆ ಎಷ್ಟು ಚೆಂದ. ಒಂದು ದೀಪನೂ ಹಚ್ಚಿಟ್ಟಿದ್ದೀನಿ, ಬೆಳಗ್ಗೆ ಹಚ್ಚಬೇಕು ಅನ್ನಿಸ್ತು ಬೆಳಗ್ಗೆನೇ. ಹೊರಗಲ್ಲಿ ಕೆಲಸ ಎಲ್ಲ ಮುಗೀತು, ಒಳಗೆ ಹೋಗ್ತಾ ಇದ್ದೀನಿ ಇವಾಗ. ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ. ಅಂಗಡಿ ಬಿಸ್ನೆಸ್ಸು ಎರಡನ್ನೂ ಸಮಾನವಾಗಿ ತೂಗಿಸ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ನಾನು ಒಬ್ಬಳೇ ಅಲ್ಲ, ಎಲ್ಲ ಬಿಸ್ನೆಸ್ ಮಾಡೋದು ಹೇಳ್ತಾ ಇದ್ದೀನಿ. ಒಂದು ಬಿಸ್ನೆಸ್ ಅಂತಂದರೆ ಬರೀ ಅಂಗಡಿಗೆ ಹೋಗ್ತೀನಿ ಬರ್ತೀನಿ ಆಗಲಿಲ್ಲ. ತನು ಮನ ಧನ ಎಲ್ಲವನ್ನು ಅರ್ಪಿಸಿದಾಗ ಮಾತ್ರ ಒಂದು ಬಿಸ್ನೆಸ್ ಆಗೋದು. ಲಕ್ಕು ಬಿಡಪ್ಪ ಅಂತಾರೆ, ಯಾವ ಲಕ್ಕೂ ಇಲ್ಲ. ನಾವು ಎಫರ್ಟ್ ಹಾಕಬೇಕು, ಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಆಗಲೇ ಒಂದು ಬಿಸ್ನೆಸ್ಸನ್ನು ಮುಂದೆ ತರೋಕ್ಕೆ ಸಾಧ್ಯವಾಗೋದು ಸ್ನೇಹಿತರೆ. ಇವತ್ತು ರಜೆ ಮಾಡೋದು ಹೋಗೋದು ಅವೆಲ್ಲ ಮಾಡಿದರೆ ಬಿಸ್ನೆಸ್ ಆಗಲ್ಲ ಸ್ನೇಹಿತರೆ. ಇವತ್ತು ಆದಾಯ ಬಂತು, ವ್ಯಾಪಾರ ಆಯಿತು, ಅದನ್ನು ಖರ್ಚು ಮಾಡಿದೆ, ಏನೋ ಒಂದು ತಗೊಂಡೆ, ಅದೆಲ್ಲ ಮಾಡೋಕ್ಕೆ ಆಗಲ್ಲ. ಆ ಥರ ಎಲ್ಲ ಮಾಡಿದ್ರಿ ಆ ಹಣವನ್ನು ಹೇಗೆ ಉಪಯೋಗಿಸ್ಬೇಕು, ಯಾವುದಕ್ಕೆ ಬಂಡವಾಳ ಹಾಕಬೇಕು ಅನ್ನೋದನ್ನು ನಾವು ಅರಿತು ಬಿಸ್ನೆಸ್ಸನ್ನು ಮಾಡಬೇಕು ಸ್ನೇಹಿತರೆ. ಲಾಭ ಆಗುತ್ತೆ, ಒಂದಿಷ್ಟು ಲುಕ್ಷನ್ ಆಗುತ್ತೆ, ಎಲ್ಲವನ್ನೂ ಸಮಾನಾಗಿ ತೂಗಿಸ್ಕೊಂಡು ಹೋಗ್ಬೇಕು. ಇವತ್ತು ವ್ಯಾಪಾರ ಆಗಿಲ್ಲ ಅಂತಂತ ಏನು ಬೇಜಾರು ಮಾಡ್ಕೋಬಾರ್ದು. ವ್ಯಾಪಾರ ಆಗಿದ್ದ ನಾವೇನು ಯಾರಿಗೂ ಕೊಡೋದಿಲ್ಲಲ್ಲ. ಈಗ ಬಂಡವಾಳ ಹಾಕಬೇಕು. ಈಗ ಒಂದು ವಸ್ತು ಕೇಳ್ತಾರೆ, ಅದಿಲ್ಲ ಅಂತಂದರೆ ಬಿಸ್ನೆಸ್ ಆಗಲ್ಲ. ಈಗ ಎಲ್ಲ ವಸ್ತುನೂ ಅವರು ಕಸ್ಟಮರ್ಸ್ ಏನು ಕೇಳ್ತಾರೋ ಎಲ್ಲ ವಸ್ತುನೂ ಕೊಟ್ಟರೆ ಅದೇ ಬಿಸ್ನೆಸ್ ಸ್ನೇಹಿತರೆ. ಅದೇ ಗುಟ್ಟು ಬಿಸ್ನೆಸ್ಸಲ್ಲಿರೋದು. ಕಸ್ಟಮರ್ಸ್ ಏನು ಕೇಳ್ತಾರೋ ಅದನ್ನೆಲ್ಲ ಕೊಟ್ಟಾಗ ನಮಗೆ ಬಿಸ್ನೆಸ್ ಆಗುತ್ತಲ್ಲ, ಅದೇ ಗುಟ್ಟು. ಒಂದು ವಸ್ತುನ ಕೇಳ್ತಾರೆ, ನಾವಿಲ್ಲ ಅಂದಾಗ ಒಂದು 1,000 ರೂಪಾಯಿ ವ್ಯಾಪಾರ ಆಗೋದಕ್ಕೆ ಅಲ್ಲಿ 1,000 ರೂಪಾಯಿ ಹೋಗ್ಬಿಡುತ್ತೆ ನಾವಿಲ್ಲ ಅಂದರೆ. ಅಷ್ಟೇ ಸ್ನೇಹಿತರೆ. ಮುದ್ದೆಗಿಟ್ಟು ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಸ್ನೇಹಿತರೆ. ತರಕಾರಿ ಹೆಚ್ಕೊತಾ ಇದ್ದೀನಿ ಬೇಳೆ ಬೇಯಕ್ಕಿಟ್ಬಿಟ್ಟು. ಯಾವತ್ತೂ ಹಾರ್ಡ್ ವರ್ಕ್ ಇರಬೇಕು ಸ್ನೇಹಿತರೆ, ಆವಾಗಲೇ ಒಬ್ಬ ಮನುಷ್ಯ ಮುಂದೆ ಬರೋಕ್ಕೆ ಸಾಧ್ಯವಾಗೋದು. ಈ ಅಂಗಡಿ ಮಾಡಿ ಬಾಗಿಲು ಹಾಕ್ಕೊಂಡು ಹೋಗೋದು, ಅಲ್ಲಿ ತಿರುಗೋದು ಇಲ್ಲಿ ತಿರುಗೋದು ಅವೆಲ್ಲ ಮಾಡಿದರೆ ಆಗಲ್ಲ ಸ್ನೇಹಿತರೆ. ರೆಗ್ಯುಲರಾಗಿ ಇರಬೇಕಷ್ಟೇ. ಬೆಳಗ್ಗೆ 10ಕ್ಕೆ ತೆಗಿತೀನಿ ಅಂದರೆ 10ಕ್ಕೆ ತೆಗಿಬೇಕು, ರಾತ್ರಿ 8:30ಗೆ ಹಾಕ್ತೀನಿ ಅಂದರೆ 8:30ಗೆ ಹಾಕಬೇಕು. ನಂದಷ್ಟೇ ಟೈಮಿಂಗ್ಸು. ಬೆಳಗ್ಗೆ 10, ರಾತ್ರಿ 8:30, ಸಂಡೇ 11:30, ಬೆಳಗ್ಗೆ 11:30. ಸ್ನೇಹಿತರೆ, ನೀವು ಬಿಸ್ನೆಸ್ ಮಾಡೋರಿದ್ರೆ ಲೇಡೀಸು, ನೀವು ಯಾವ ಥರ ಮಾಡ್ತೀರಾ ಖಂಡಿತ ತಿಳಿಸಿ. ತಿಳ್ಕೊಬೇಕಾಗಿದ್ದು ತುಂಬ ಇದೆ ಸ್ನೇಹಿತರೆ. ನಾವು ರಾಗಿ ಕಾಳು ಮಾತ್ರ ತಿಳ್ಕೊಂಡಿರೋದು, ಆದರೆ ಬೇಕಾಗಿರೋದು ತುಂಬ ಇದೆ. ಸ್ನೇಹಿತರೆ, ನಮ್ಮಲ್ಲೇನೇನು ತಿಂಡಿ ಇಲ್ಲ, ಅಡುಗೆನೆಯ. ಇವತ್ತೊಂದು ಸ್ವಲ್ಪ ಒಂದು 1/2 ಅವರ್ ಲೇಟ್ ಆಗ್ತಾಯಿದೆ ಅಂಗಡಿಗೆ ಹೋಗೋದು. ಇವತ್ತು ನನಗೆ ಹುಷಾರಿರಲಿಲ್ಲ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿಬಿಟ್ನಲ್ಲ, ಮೈಕೈ ಎಲ್ಲ ನೋವಾಗ್ಬಿಡಿತ್ತು ಸ್ನೇಹಿತರೆ. ಅದರಲ್ಲೇ ಮಾಡ್ತೀವಿ. ಅಷ್ಟು ಮಳೆನೇ ಇಲ್ಲ, ಬಿಸ್ನೆಸ್ ಒಂದು ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ. ಮಳೆ ಇಲ್ವಲ್ಲ, ಹಂಗಾಗಿ ಬಿಸ್ನೆಸ್ ಕಡಿಮೆ ಇದೆ ಸ್ನೇಹಿತರೆ. ಸ್ನಾನ ಪೂಜೆ ಎಲ್ಲ ಆಗೋದಕ್ಕೆ 9:30 ಆಗಿಬಿಡುತ್ತೆ ಸ್ನೇಹಿತರೆ. ಇವತ್ತು ಬೆಳಗ್ಗೆನೇ ಬೇಗ ಪೂಜೆ ಮಾಡೋದಾಗಿದೆ 7 ಗಂಟೆಗೆ. ಇವತ್ತು ಯಾಕೋ ಹುಷಾರಿರಲಿಲ್ಲ, ಲೇಟ್ ಆಗ್ತಾಯಿದೆ. ತರಕಾರಿ ಒಂದು ಸ್ವಲ್ಪ ಖಾಲಿ ಆಗಿತ್ತು ಸ್ನೇಹಿತರೆ, ಅದಕ್ಕೆ ಇರೋದನ್ನೆಲ್ಲ ಮಾಡ್ತಾ ಇದ್ದೀನಿ. ನಾಳೆ ಮಂಗಳವಾರ, ಇವತ್ತು ಮಂಗಳವಾರನಲ್ಲ, ಸಂತೆಗೆ ತರಕಾರಿ ತಗೊಂಬಂದು ಎಲ್ಲ ಜೋಡಿಸ್ಕೋಬೇಕು ಸ್ನೇಹಿತರೆ. ಫುಲ್ ಖಾಲಿ ಆಗಿಬಿಟ್ಟಿದೆ. ನಿನ್ನೆ ಸಂಡೇ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಹಂಗಾಗಿ ಎಲ್ಲ ಖಾಲಿ ಆಗಿಬಿಡ್ಲಿ
ಸಂತೆಗೆ ತೊಂದರೆ ಆಯಿತು ಎಲ್ಲ ಥರ ತರಕಾರಿನೂ ಅಂತ ಇರೋದನ್ನು ಹಾಕಿ ಮಾಡ್ತಾಯಿದ್ದೀನಿ ಇವಾಗ. ಹೆಣ್ಮಕ್ಳು ಕೆಲಸ ಎಷ್ಟು ಮಾಡಿದರೂ ಮುಗಿಯೋದೇ ಇಲ್ಲ ನೋಡಿರಿ ಸ್ನೇಹಿತರೆ. ನಿನ್ನೆ ಫುಲ್ ಸುಸ್ತಾಗ್ಬಿಡ್ತು ಸಂಡೇ ಸ್ನೇಹಿತರೆ. ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ. 1:30 ತನಕ ಜೋಡಿಸ್ಕೊಂಡಿದ್ದೀನಿ ಎಲ್ಲ. ಮತ್ತು 3:30 ಆದರೂ ನಿದ್ದೆನೇ ಬರಲಿಲ್ಲ. 4 ಗಂಟೆಗೆ ಮತ್ತೆ ಎದ್ಬಿಟ್ಟು ಎಲ್ಲ ಜೋಡಿಸ್ಕೊಂಡು ವಾಕೋಗಿ ಬಂದು ಮತ್ತೆ ಎಲ್ಲ ಕೆಲಸ ಮಾಡಿ ತುಂಬ ಸ್ಟ್ರೈನ್ ಆಗಿಬಿಡ್ತು ಸ್ನೇಹಿತರೆ. ಇಲ್ಲಿ ಅಂಗಡೀಲಿ ಜಾಗ ಇದೆ ನಮಗೆ, ಹಿಂದ್ಗಡೆ ಒಂದು ಗೋಡನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಚಾಪೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅಂಗಡೀಲಿ ಹಿಂದ್ಗಡೆ ಮಲಗ್ತೀನಿ, ರೆಸ್ಟ್ ಅಂತೀನಿ ಸ್ನೇಹಿತರೆ 1 ಗಂಟೆ. ಇಲ್ಲದೇ ಇದ್ದರೆ ಏಜ್ ಆಯ್ತಲ್ಲ, ಇವಾಗ 57 ವರ್ಷ. ಇವಾಗ ರೆಸ್ಟ್ ಮಾಡಲೇಬೇಕು 1 ಅವರು ಮಧ್ಯಾಹ್ನ. ನಮ್ಮ ಸ್ಟಾಫ್ ಇದ್ದಾರೆ, ಅಂಗಡೀಲಿ ಇರ್ತಾರೆ ಮುಂದೆ. ನಾನು ಹಿಂದೆ ಗೋಡನ್ ಇದೆ, ಒಂದು ರೂಮ್ ಥರ ಬಿಟ್ಕೊಂಡಿದ್ದೀವಿ. ಅಲ್ಲಿ ಮಲಗ್ತೀನಿ ಸ್ನೇಹಿತರೆ 1 ಅವರು. ಮತ್ತು ಸಂಜೆ ಹೋಗಿ ಮನೆಗೆ ಮಾಡಬೇಕಲ್ಲ. ಇನ್ಮೇಲೆ ಮಳೆಗೆ ಬೇರೆ ಬಂದರೆ ಗಿಡಗಳದ್ದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ನನಗೆ. ನಿಮ್ಗೆ ಯಾವ ಥರದ್ದಾದರೂ ಗಿಡಗಳು ಬೇಕಾದರೆ ಹೇಳ್ರಿ ಸ್ನೇಹಿತರೆ, ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.